ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳಾಯಿತು ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ಮೇಲೆ ಆದಷ್ಟು ಡೈಲಿ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀವು ಕೂಡ ಹೀಗೆ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನಾನು ಅಪ್ಲೋಡ್ ಮಾಡ್ತಿರೋಂಥ ವೀಡಿಯೋಸ್ಗಳು ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಸಪೋರ್ಟ್ ಮಾಡಿ. ಇವತ್ತಿನ ದಿನ ಏನು ಸ್ಪೆಷಲ್ಲು ಅಂತ ಅಂದರೆ, ನನ್ನ ಮಗಳಿಗೆ ಫಸ್ಟು ಮುಡಿ ಇತ್ತು. ಸೊ ಅವಳಿಗೆ ಮುಡಿ ಕೊಡಬೇಕಾಗಿತ್ತು. 9 ತಿಂಗಳು ಕಂಪ್ಲೀಟ್ ಆಗಿತ್ತು. ನಾಮಕರಣ ಎಲ್ಲ ಮಾಡಿ 9 ಮಂತ್ಸಲ್ಲೇ 1 ಇಯರಿಗೆ ಮುಡಿ ಕೊಡಬೇಕಾಗಿತ್ತು, 1 ಇಯರ್ ಒಳಗಡೆ. ಬಟ್ ನಾವು ಅವಳ ಬರ್ಡೇಗೆ ಕೂದಲು ಬರಲಿ ಸ್ವಲ್ಪ ಅಂದ್ಬಿಟ್ಟು 9 ಮಂತ್ಸಿಗೆ ನಾಮಕರಣ ಆದಮೇಲೆ ಮುಡಿ ಕೊಡೋಣ ಅಂತ ಅಂದ್ಕೊಂಡ್ವಿ. ನಾಮಕರಣ ಆದ 1 ವೀಕಿಗೆ 15 ಡೇಸಿಗೆ ಅವಳಿಗೆ ಮುಡಿ ಕೊಡೋದಕ್ಕೆ ಅಂತ ಹೋಗ್ತಾಯಿದ್ವಿ. ನಂಜನಗೂಡು ಮನೆ ದೇವರು. ಸೊ ಅಲ್ಲಿಗೆ ಮುಡಿ ಕೊಡೋದಕ್ಕೆ ಹೋಗ್ತಾಯಿದ್ವಿ. ಬೆಳಿಗ್ಗೆನೇ ಎದ್ದು ಅವಳಿಗೆಲ್ಲ ರೆಡಿ ಮಾಡಿ, ನಾವು ಕೂಡ ಅಮ್ಮ ನಾನು ಎಲ್ಲ ರೆಡಿಯಾಗಿ ಡೈರೆಕ್ಟ್ ಅಮ್ಮನ ಮನೆಯಿಂದನೇ ಹೊರಟ್ವಿ. ನಾನು ನಾಮಕರಣ ಎಲ್ಲ ಮುಗಿದ್ಮೇಲೆ ಅತ್ತೆ ಮನೆಯಿಂದ ಬಂದು ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ಅಮ್ಮನ ಮನೆಯಿಂದನೇ ಡೈರೆಕ್ಟ್ ಹೊರಟ್ವಿ. ನಮ್ಮ ಪಾಪಗೂ ನೋಡಿ ಕೂದಲು ಸ್ವಲ್ಪ ಬಂದಿದೆ, ಹಾಗಾಗಿ ಅವಳಿಗೆ ಫಸ್ಟು ಮುಡಿ ಕೊಡ್ತಾ ಇರೋದಲ್ವ, ಸೊ ಜುಟ್ಟು ಹಾಕೋಣ ಅಂದ್ಬಿಟ್ಟು ಜುಟ್ಟು ಹಾಕಿ ಅವ್ಳಿಗೂ ಆ ಥರ ಎಲ್ಲ ಹೂವು ಮುಡಿಸಿದೆ. ನೋಡಿ ಹೋಗ್ಬೇಕಾದ್ರೆ ಎಷ್ಟು ಗಲಾಟೆ ಮಾಡ್ತಿದ್ದಾಳೆ ಅಂದರೆ, ಒಂದು ಕಡೆ ಕೂತದ ಜಾಗದಲ್ಲಂತೂ ಕೂತ್ಕೊತಾನೇ ಇಲ್ಲ. ಅಮ್ಮನ ಹತ್ರ ಹೋಗ್ತಾಳೆ, ನನ್ನ ಹತ್ರ ಬರ್ತಾಳೆ. ಹೋಗ್ತಾ ಅಲ್ಲೇ ಮಲ್ಕೊತಾಳೆ ಕಾರಲ್ಲಿ ಅಂತ ಅಂದ್ಕೊಂಡ್ವಿ. ಅವಳು ಮಲ್ಕೊಳ್ಳೇ ಇಲ್ಲ. ಹೊರಗಡೆ ಎಲ್ಲ ನೋಡಿಕೊಂಡು ಆಟ ಆಡಿಕೊಂಡು ಅಮ್ಮನ ಹತ್ರ ಹೋಗೋದು, ನನ್ನ ಹತ್ರ ಬರೋದು, ಕೂಗಾಡೋದು, ಕಿರ್ಚಾಡೋದು, ಹಂಗೆ ಮಾಡ್ಕೊಂಡೇ ನಂಜನಗೂಡು ತನಕನೂ ಬಂದಳು. ಎಷ್ಟು ಗಲಾಟೆ ಅಂತ ಅಂದರೆ, ಒಂದು ಕಡೆ ಕೂತು ಜಾಗದಲ್ಲಿ ಕೂರೋದೇ ಇಲ್ಲ. ನನ್ನ ಮಗಳಿಗೆ ನಾವು ಏನಂತ ನಾಮಕರಣ ಮಾಡಿದ್ದೀವಿ ಅಂದರೆ ಬಾಂಧವ್ಯ ಅಂತ ಹೆಸರಿಟ್ಟಿದ್ದೀವಿ. ಚೆನ್ನಾಗಿದೆ ಅಲ್ವಾ? ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಳಿಗೆ ಹೆಸರಿಡೋದಕ್ಕಂತೂ ನಾನಂತೂ ತುಂಬ ಅಂದರೆ ತುಂಬಾ ಹುಡುಕಿದ್ದೀನಿ. ಗೂಗಲ್ಲು, ಯೂಟ್ಯೂಬು, ಫ್ರೆಂಡ್ ಸರ್ಕಲ್ಲು ಎಲ್ಲರ ಹತ್ರನೂ ಸಜೆಷನ್ ತೊಗೊಂಡಿದ್ದೀನಿ. ಫೈನಲಿ 3 ಹೆಸರು ಹುಡುಕಿ ಅದರಲ್ಲಿ ನಾವು ಈ ಹೆಸರನ್ನ ಸೆಲೆಕ್ಟ್ ಮಾಡಿದ್ವಿ. ಎಲ್ಲರಿಗೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾವು ನಾಮಕರಣದ ದಿನದ ತನಕನೂ ನನ್ನ ಮಗಳಿಗೆ ನಾವು ಆ ಹೆಸರು ಇಡ್ತೀವಿ ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಆ ಹೆಸರಿಟ್ಟಾದಮೇಲೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ನಮಗೂ ಕೂಡ ತುಂಬ ಇಷ್ಟ ಆಯಿತು. ಅವಳಿಗೂ ಸೂಟ್ ಆಗುತ್ತೆ ಅವಳಿಗಂತೂ. ಅವಳು ಎಲ್ಲರನ್ನೂ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ, ಎಲ್ಲರ ಹತ್ರ ಎಷ್ಟು ಚೆನ್ನಾಗಿರ್ತಾಳೆ. ಅದೇ ಥರ ಅವಳಿಗೆ ಆ ಹೆಸರು ತುಂಬಾ, ಬಾಂಧವ್ಯ ಅನ್ನೋ ಹೆಸರು ತುಂಬಾ ಚೆನ್ನಾಗಿ ಸೂಟ್ ಆಯಿತು. ಸೊ ನಮಗೂ ಖುಷಿ ಆಯಿತು. ಹೀಗೆ ಅವಳು ಆಟ ಆಡಿಕೊಂಡು ನೋಡಿ ಅವಳದು ಕೂದಲು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗುಂಡಕ್ಕೆ ಅವಳಿರೋದಕ್ಕೂ ಪುಟಾಣಿ ಜುಟ್ಟು, ಅದಕ್ಕೆ ಹೂವು ಮುಡಿಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಕಾರಲ್ಲೆಲ್ಲ ಹಿಂಗೆ ಆಟ ಆಡಿಕೊಂಡು ನಾವು ಕೂಡ ಅವಳ ಜೊತೆ ಆಟ ಆಡಿಕೊಂಡು ಮೈಸೂರು ಹತ್ರ ಬಂದಿದ್ದೇ ಗೊತ್ತಾಗಲಿಲ್ಲ. ಮಕ್ಕಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆಯೇ ಇವಳಿದ್ರಂತೂ ಟೈಮ್ ಎಷ್ಟು ಬೇಗ ಹೋಗುತ್ತೋ ನಮಗಂತೂ ಗೊತ್ತೇ ಆಗಲ್ಲ. ಅವಳು ಎಷ್ಟು ತೀಟೆ ಅಂತಂದರೆ ಅಷ್ಟು ಗಲಾಟೆ. ಒಂದು ನಿಮಿಷನೂ ಒಂದು ಕಡೆ ಇರೋದಿಲ್ಲ, ಒಬ್ರ ಹತ್ರ ಇರೋದಿಲ್ಲ. ಅಷ್ಟು ಹಠ ಮಾಡ್ತಾಳೆ, ಅಷ್ಟು ಗಲಾಟೆ ಮಾಡ್ತಾಳೆ. ಮತ್ತು ನಮ್ಮಮ್ಮನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳಂತೂ. ನಾನಿಲ್ಲ ಅಂದ್ರೂ ಕೂಡ ನಮ್ಮಮ್ಮ ಇರಬೇಕು ಅವಳಿಗೆ ಜೊತೆಯಲ್ಲಿ. ನಾನು ಎಲ್ಲಾದರೂ ಹೋದ್ರೂ ಕೂಡ ನಮ್ಮಮ್ಮ ಇದ್ದರೆ ಸಾಕು ಅವಳಿಗೆ. ನಾನು ಬೇಕು ಅಂತ ಏನು ಹಠ ಮಾಡಲ್ಲ. ಹೋಗ್ಬೇಕಾದ್ರೆ ನೋಡ್ತಾಳಲ್ಲ, ಆಗ ಸ್ವಲ್ಪ ಅಳ್ತಾಳೆ, ಅಷ್ಟು ಬಿಟ್ಟರೆ ನಾನು ಬೇಕೇ ಬೇಕು ಅನ್ನೋ ಥರ ಏನೂ ಇಲ್ಲ. ನಮ್ಮಮ್ಮ ಇದ್ದರೆ ಸಾಕು, ಆರಾಮಾಗಿ ಅವಳ ಪಾಡಿಗಳು ಆಟ ಆಡಿಕೊಂಡು ಅಮ್ಮನ ಜೊತೆ ಅವಳ ಪಾಡಿಗಳು ಆರಾಮಾಗಿರ್ತಾಳೆ. ಸೊ ನಂಜನಗೂಡಿಗೆ ಹೋಗ್ಬೇಕಾದ್ರೆ ಅವಳು ಮುಡಿ ಹೆಂಗೆ ತೆಗೆಸ್ಕೊತಾಳೆ ಏನು, ಸುಮ್ಮನೆ ಇರ್ತಾಳೆ, ಗಲಾಟೆ ಮಾಡ್ತಾಳೆ, ಬರೀ ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ ನಂಜನಗೂಡು ಹತ್ತತ್ರ ಹೋಗ್ತಿದ್ದಾಗ ಅಲ್ಲಿ ಟ್ರೈನ್ ಕೂಡ ನಿಂತಿತ್ತು. ಅದನ್ನು ತೋರಿಸ್ತಾ ಇದೆ ನನ್ನ ಮಗಳಿಗೆ. ಅವಳು ಸುಮ್ಮನೆ ಅದನ್ನೇ ನೋಡ್ತಾ ಇದ್ದಾಳೆ. ಅಷ್ಟು ಅಬ್ಸರ್ವ್ ಮಾಡಿ ನೋಡೋದು ಇಲ್ಲ ಅವಳು, ಸುಮ್ಮನೆ ಎಲ್ಲೆಲ್ಲೋ ನೋಡ್ತಾಳೆ. ನಾನು ಅವಳಿಗೆ ತೋರಿಸ್ತಾ ಇದ್ದೆ, ನೋಡು ಪುಟ್ಟಿ ಟ್ರೈನ್ ನಿಂತಿದೆ ಅಂತ. ಅವಳು ಫಸ್ಟ್ ಟೈಮ್ ಅದನ್ನ ನೋಡಿದ್ದು. ನೋಡಿ ಟ್ರೈನ್ ನೋಡು ಅಂತ ಅಂದರೆ ಅವರಪ್ಪನ ಜೊತೆ ಕೂತ್ಕೊಂಡು ಅಲ್ಲಿ ಇಲ್ಲಿ ನೋಡ್ತಾ ಕೂತಿದ್ದಾಳೆ. ಹೀಗೇ ಜಾಸ್ತಿ ಅವರಪ್ಪನ ಹತ್ರ ಹೋಗೋದೇ ಇಲ್ಲ ಅವಳು. ಇವಾಗ ಹೋಗಿ ಕೂತ್ಕೊಂಡಿದ್ದಾಳೆ. ಹೊರಗಡೆ ನೋಡ್ಬೋದಲ್ಲ, ಡೈರೆಕ್ಟಾಗಿ ನಮ್ಮನ್ನು ನೋಡ್ಬೋದಲ್ಲ ಹಿಂದೆ ಕೂತ್ಕೊಂಡು, ಹಿಂದೆ ಕೂತಿರೋರನ್ನ ಅಂತ. ಅವರಪ್ಪನ ಹತ್ರ ಕೂತ್ಕೊಂಡು ಎಷ್ಟು ಆಟ ಆಡ್ತಿದ್ದಾಳೆ ಗೊತ್ತಾ ಅವಳು. ನಮ್ಮನ್ನೇ ರೇಗಿಸ್ತಾಳೆ ಅಲ್ಲಿ ಕೂತ್ಕೊಂಡು, ನಮಗೆ ಎದುರಿಸ್ತಾಳೆ.
ಕತ್ತಲ್ಲಿ ಹಿಂಗೆ ಹಿಂಗೆ ಮಾಡಿಕೊಂಡು ಎದುರಿಸ್ಕೊಂಡು ಕಿರ್ಚ್ಕೊಂಡು ಎಲ್ಲ ಮಾಡ್ಕೊಂಡು ಕೂತಿದ್ಲು ಅವ್ರ ಅಪ್ಪನ ಹತ್ರನೇ. ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಕರೆದ್ರುನುವೆ. ಇಷ್ಟು ದಿನ ಅಪ್ಪನ ಹತ್ರ ಹೋಗು ಅಂದರೆ ಹೋಗ್ತಿರ್ಲಿಲ್ಲ. ಈಗ ನಮ್ಮ ಹತ್ರ ಬಾ ಅಂದರೆ ಬರ್ತಿರ್ಲಿಲ್ಲ. ನೋಡಿ ಅಲ್ಲಿ ಹಂಗೆಲ್ಲ ಕತ್ತೆಲ್ಲ ಇದು ಮಾಡಿಕೊಂಡು ಆಟ ಆಡಿಕೊಂಡು ಅಲ್ಲೇ ಕೂತಿದ್ಲು. ಸ್ವಲ್ಪ ಅಂದರೆ ಸ್ವಲ್ಪನೂ ಕೂಡ ಅವಳು ನಿದ್ದೆನೇ ಮಾಡಲಿಲ್ಲ. ನಂಜನಗೂಡು ರೀಚ್ ಆಗೋ ತನಕ. ಅವಳಿಗೆ ಆಟ ಆಡೋಕೆ ಇದ್ಬಿಟ್ರೆ ನಿದ್ದೆನೂ ಬೇಡ, ಊಟನೂ ಬೇಡ, ಏನೂ ಬೇಡ. ಆ ಥರ ಅವಳು. ಏನು ಮಾಡಿದ್ರು ಮಲ್ಕೊಳ್ಳಲ್ಲ ಅವಳು. ಸೊ ಫೈನಲಿ ನಾವು ನಂಜನಗೂಡಿಗೆ ಬಂದ್ವಿ. ಅಲ್ಲಿ ಅವಳಿಗೆ ನದಿ ಹತ್ರ ಹೋಗೋಣ, ಮುಡಿ ಕೊಡ್ಸೋಣ ಅಂದ್ಬಿಟ್ಟು ನದಿ ಹತ್ರ ಕರ್ಕೊಂಡೋಗಿ ಅಲ್ಲಿ ಮುಡಿ ಕೊಡ್ತಾರಲ್ಲ ಅಲ್ಲಿ ಒಳಗಡೆ ಹೋದ್ವಿ. ಅಪ್ಪ ಹತ್ಲು ಎಷ್ಟು ಹತ್ಲು ಅಂದರೆ ನಮ್ಮ ಕೈ ಹಿಡ್ಕೊಳಕ್ಕೆ ಆಗಲಿಲ್ಲ. ಪಾಪ ಬೇರೆ ಯಾರೋ ಒಬ್ಬರು ಬಂದು ಹಿಡ್ಕೊಂಡು ಅವಳನ್ನ ಆಮೇಲೆ ಮುಡಿ ಕೊಡಿಸಿದ್ದು. ನೋಡಿ ಎಷ್ಟು ಅಳ್ತಿದ್ದಾಳೆ ಅಂತ, ಸಮಾಧಾನವೇ ಆಗ್ತಿಲ್ಲ. ಬಂದು ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡೋ ತನಕನೂ ಅಳ್ತಾನೇ ಇದ್ಲು. ಎಷ್ಟು ಸಮಾಧಾನ ಮಾಡಿದ್ರು, ಯಾರು ಎತ್ಕೊಂಡ್ರು, ಇವನ್ ನಾನು ಎತ್ಕೊಂಡ್ರು ಕೂಡ ಸಮಾಧಾನ ಆಗ್ತಾನೇ ಇರಲಿಲ್ಲ. ಅಳ್ತಾನೇ ಇದ್ಲು. ನಮ್ಮಮ್ಮನೇ ಬಂದು ನಮ್ಮಮ್ಮ ಎತ್ಕೊಳ್ಳೋ ತನಕನೂ ಅಳ್ತಾನೇ ಇದ್ಲು. ಆಮೇಲೆ ನಮ್ಮಮ್ಮ ಎತ್ಕೊಂಡ್ಮೇಲೆ ಸುಮ್ಮನಾಗಿದ್ದು. ಕೊನೆಗೆ ಹತ್ತು ಸುಸ್ತಾಗಿ ನಾವು ಟೆಂಪಲ್ ಹೋಗೋಷ್ಟ್ರೊಳಗಡೆ ಮಲ್ಕೊಂಡೇ ಬಿಟ್ಲು. ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ದೇವ್ರ ದರ್ಶನ ಮಾಡಬೇಕಿತ್ತಲ್ಲ, ಅವಳನ್ನ ಆವಾಗ ಎಬ್ಬಿಸಿ ಹಾಗೆ ದೇವ್ರ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಹೊರಗಡೆಗೆ. ಅಲ್ಲಿ ತನಕನೂ ಹತ್ಲು ಎಷ್ಟು ಹತ್ತಿ ಸುಸ್ತಾಗೋಗಿದ್ಲು. ಕೊನೆಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವೆಲ್ಲ ಹೊರಗಡೆ ಬಂದು ದೇವ್ರ ಪ್ರಸಾದ ತಿಂದ್ಕೊಂಡು ಇನ್ನೇನು ಎಲ್ಲ ಆಯ್ತಲ್ಲ ಅಂದ್ಬಿಟ್ಟು ನಾವು ನಂಜನಗೂಡಿಂದ ಇನ್ನೊಂದು ಟೆಂಪಲ್ ಇದೆಯಲ್ಲ, ಯಾವುದು ಅಂದರೆ ಪರಶುರಾಮ ಸನ್ನಿಧಿ, ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿಕೊಂಡು ಅದು ಏನದು ದೃಷ್ಟಿ ಎಲ್ಲ ತೆಗೆದು ಬೆಲ್ಲ ಮತ್ತು ಉಪ್ಪನ್ನ ನೀರಿಗೆ ಬಿಡ್ತಾರಲ್ಲ ಅದನ್ನೆಲ್ಲ ಮಾಡಿ ಅಲ್ಲಿಂದ ರಿಟನ್ನು ಹೊರಡೋಣ ಅಂತ ಮೈಸೂರು ಕಡೆ ಬಂದ್ವಿ. ಸೊ ಅವಳಿಗೆ ಮುಡಿ ಕೊಡ್ಸೋಷ್ಟ್ರೊಳಗಡೆ ನನಗೆ, ಅಮ್ಮನಿಗೆ, ನನ್ನ ಹಸ್ಬೆಂಡ್ಗೆ ಸುಸ್ತಾಗೋಯಿತು. ಅಷ್ಟು ಟಾರ್ಚರ್ ಮಾಡಿಬಿಟ್ಲು. ಟಾರ್ಚರ್ ಅನ್ನೋದಕ್ಕಿಂತ ಪಾಪ ಚಿಕ್ಕ ಪಾಪು ಏನು ಗೊತ್ತಾಗುತ್ತೆ, ಯಾರೋ ಹೊಸಬ್ರು ಹಿಡ್ಕೊತಿದ್ದಾರೆ, ಏನೋ ಮಾಡ್ತಿದ್ದಾರೆ ಅನ್ನೋ ಥರ ಹೆದ್ರುಕೊಂಡವಳು ಅಷ್ಟು ಅಳ್ತಿದ್ಲು ಅವಳು. ಪಾಪ ಯಾರೋ ಒಬ್ರು ಅಂಕಲ್ಲು, ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅವಳು ಅಳೋದನ್ನು ನೋಡಿ ಪಾಪ ಅವರೇ ಬಂದು ಹಿಡ್ಕೊಂಡು ಮುಡಿಯೆಲ್ಲ ಕೊಡಿಸಿದ್ರು. ಸೊ ಫೈನಲಿ ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ಎಲ್ಲ ನೋಡಿಕೊಂಡು ರಿಟರ್ನ್ ನಾನು ಅಮ್ಮ ಎಲ್ಲ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಸಪೋರ್ಟ್ ಮಾಡಿ. ಇದೇ ಥರ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.